ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಆತ್ಮೀಯ ದೇವರ ಪ್ರೀತಿಯ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದಾವರ್ತಿ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಈ ಬುಧವಾರ ದಿವಸ ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಸುವರ್ಣ ಒಂದು ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಬುಧವಾರ ಆರಾಧನೆ ನಾವು ಪ್ರಾರಂಭ ಮಾಡೋದ ಮುಂಚಿತವಾಗಿ ಈ ಮೊದಲನೇ ಬಾರಿಗೆ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಈ ಒಂದು ಚಾನೆಲ್ ಯಾರು ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅನೇಕ ಜನರು ಶೇರ್ ಮಾಡಿ ಈ ದೇವರ ವಾಕ್ಯವನ್ನು ಕೇಳಿ ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ, ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಅಲ್ಲೂಯ. ಥ್ಯಾಂಕ್ ಯು ಜೀಸಸ್. ಮತ್ತು ಒಂದು ಜೀಸಸ್ ಮಿನಿಸ್ಟ್ರಿಗಾಗಿ ನೀವೆಲ್ಲರೂ ಕರ್ತನಲ್ಲಿ ಹೆಚ್ಚಿನ ರೀತಿ ನನಗೋಸ್ಕರ ಮತ್ತು ಈ ಮಿನಿಸ್ಟ್ರಿಗೋಸ್ಕರ ಪ್ರಾರ್ಥಿಸಬೇಕು. ಮತ್ತು ಅನೇಕ ಜನರಿಗೆ ದೇವರ ವಾಕ್ಯವನ್ನು ನಾವು ಸಾರುವಂತೆ, ಅನೇಕ ಗಣ್ಯರ ಕಷ್ಟ ರೋಗದಲ್ಲಿದ್ದವರಿಗೆ ಪ್ರಾರ್ಥಿಸುವಂತೆ ದೇವರು ಒಂದು ಆಶೀರ್ವಾದ ಹೆಚ್ಚಾಗಿ ಮಾಡಬೇಕೆಂದು ನೀವೆಲ್ಲರೂ ನನಗೋಸ್ಕರ ಪ್ರಾರ್ಥಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಈ ಬೆಳಗಿನ ಜಾವದಲ್ಲಿ ನಮ್ಮ ಒಂದು ವಾಕ್ಯವನ್ನು ದೇವರ ವಾಕ್ಯವನ್ನು ಧ್ಯಾನ ಮಾಡೋದು ಮುಂಚಿತವಾಗಿ ನಮ್ಮ ಕರಗಳನ್ನು ಮುಚ್ಚಿಕೊಂಡು ನಮ್ಮ ದೇವರ ವಾಗಿಸಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕೃಪೆಯಲ್ಲಿ ಆಶೀರ್ವಾದ ಭರಿತನಾದಂತ ನನ್ನ ಸ್ವರ್ಗೀಯ ತಂದೆ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಬೇಕಂತಾನೆ ಹೌದು ಕೊಡ್ತಾನೆ. ಈ ಒಂದು ಬೆಳಗಿನ ಜಾವದಲ್ಲಿ ಈ ಒಂದು ಆರಾಧಿಸುವಾಗ, ನಿಮ್ಮನ್ನು ಪ್ರಾರ್ಥಿಸುವಾಗ ಕರೆದು ನಿನ್ನ ಕೃಪೆ, ನಿಮ್ಮ ದಯ ನಮ್ಮನ್ನು ಇಳಿದು ಬರಲಿ. ಹೌದು ಕೊಡ್ತಾನೆ. ಎಲ್ಲಿ ಅವರು ಕುಳಿತು ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇಟ್ಟಿನ ತಿಳಿದುಕೊಳ್ತಾನೆ. ಮಾಡುವಾಗ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಈ ಪ್ರಸರದಲ್ಲಿ ನಿನ್ನ ಕೃಪೆ ನಮಗೆ ಹಿಡಿದು ಬರಬೇಕಂತಾನೆ. ಹೌದು ಸ್ವಾಮಿ, ಮಾತಾಡುವರು ನಾನೆಲ್ಲ ಬರ್ತಾರೆ, ನಮ್ಮ ಮುಖಾಂತರವಾಗಿ ನೀವು ಮಾತಾಡಬೇಕು ನಾನು ಪ್ರಾರ್ಥಿಸ್ತೇನೆ. ಹೌದು ಸ್ವಾಮಿ, ಸ್ಥಳವನ್ನು ಪರಿಶುದ್ಧ ಮಾಡಿ ಪವಿತ್ರ ಮಾಡಿ ಲೋಕದ ಶಾಪ ತೆಗೆದಾಕ್ರಿ. ಕಲ್ವಾರಿ ಶಿಲುಬೆಯನ್ನು ಸುರಿಸಿದ ಪರಿಶುದ್ಧ ರಕ್ತ ತುಂಬಿಸದೇವ. ಹೌದು ಸ್ವಾಮಿ, ಈ ಊರು ಪ್ರಾಂತ್ಯಗಳಿಂದ ಎಲ್ಲ ಊರು ತಾಲೂಕು ಒಂದಿಷ್ಟು ಸ್ಟೇಟ್ಗಳಿಂದ ಎಲ್ಲ ದೇಶಗಳಿಂದ ಕರ್ತನೆ ಕಂಡಿರು ಕಷ್ಟದ ರೋಗದಲ್ಲಿ ತಂತವರು ಇಲ್ಲಿಗೆ ಪ್ರಾಂತ್ಯಗಳಿಗೆ ಬರುವುದನ್ನು ಕೈ ಮಾಡಿ ಅನೇಕ ಆತ್ಮಗಳಿಗೆ ವಾಕ್ಯ ಸಾರುವುದಕ್ಕಾಗಿ, ಅನೇಕ ಆತ್ಮಗಳಲ್ಲಿ ರಕ್ಷಿಸುವುದಕ್ಕಾಗಿ, ಅನೇಕ ಆತ್ಮಗಳಿಗೆ ಬರುವುದಕ್ಕಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಜೀಸಸ್ ಮಿಲಿಟರಿ ಹೆಚ್ಚಾಗಿ ಆಶೀರ್ವಾದವಾಗಿ ಇದು ಬೆಳವಣಿಗೆ ಆಗಬೇಕಂತಾನೆ. ಮತ್ತು ಆನ್ಲೈನ್ ವೀಕ್ಷಿಸುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಅರಿವಿನಿಂದ ಕಣ್ಣೀರು ಕಷ್ಟ ದುಃಖ ರೋಗ ವ್ಯಾಧಿ ಬೇರೆಗಳಿಂದ ಬಿಡುಗಡೆ ಕೊಟ್ಟು ಅವರನ್ನು ಕೂಡ ಹೆಚ್ಚಿನ ಆಶೀರ್ವಾದ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಎಲ್ಲ ನಾನು ಮಹಿಮೆ ನಿಮಗೆ ಸಲ್ಲಿಸ್ತೇನೆ. ಪರ್ವ ಯಾರಾದರೂ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಆತ್ಮೀಯ ದೇವರ ಮಕ್ಕಳೇ, ಈ ಬೆಳಗಿನ ಜಾಗದಲ್ಲಿ ಮತ್ತು ನಾಡಲ್ಲಿ ದೇವರನ್ನು ಕೊಟ್ಟಿರುವಂತ ಒಂದು ಪ್ರಾರ್ಥನೆಯನ್ನು ಆರಾಧನೆ ಮಾಡುವಾಗ ದೇವರ ವಾಕ್ಯದಂತೆ ದೇವರು ಕೊಟ್ಟಂತ ಸುವರ್ಣ ಅವಕಾಶಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಂತ ಸತ್ಯದ ಭಾಗವು ಶ್ರೀಮತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನ. The book of Matthew chapter 7 verse 12. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷೆ ಮಾಡುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ ಎಂಬುದಾಗಿ. ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಇವತ್ತು ಬೆಳಗಿನ ಜಾವದಲ್ಲಿ ಸಮಾಧಾನದ ಸುವಾರ್ತೆ 7ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ದೇವರ ವಾಕ್ಯ ನೋಡ್ತೇವೆ. ಅನಲ್ಯ ಪರಿಶುದ್ಧ ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಂತೂ ಜನರು ನಾವು ಏನ್ ಮಾಡ್ಬೇಕಂತ ನಾವು ಬಯಸ್ತೀವಿ, ನಾವು ಆಸೆ ಪಡ್ತೀವಿ, ಅದೇ ಮಾಡ್ಬೇಕಂತ ನಾವು ಆ ಜನರಿಗೆ ಮಾಡ್ಬೇಕಂತಾಗಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಗುಡಾರ್ಥ ಏನು ನೋಡ್ತೇವೆ ಅಂದ್ರೆ ನಾನು ಎಂಬುದಾಗಿ. ಇಲ್ಲಿ ನಾನು ಎಂಬ ಪದ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಾನು ಎಂಬ ಅಹಂಕಾರದಿಂದ ಇರುವುದಾದ್ರೆ ಅಲ್ಲಿ ಏನಾಗುತ್ತೆ, ಒಂದು ಟೀಮ್ ಇರ್ಲಿ ಅಥವಾ ಒಂದು ಕುಟುಂಬ ಆಗಲಿ, ಒಂದು ಸಮುದಾಯ ಇರಲಿ, ಅಲ್ಲಿ ನಾನು ಎಂಬುದಾಗಿ ಬಂದಿದಾಗ ಅದು ಏನಾಗುತ್ತೆ, ಒಡೆದೋಗುತ್ತೇವೆ. ಅದೇ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡ್ಕೊಳ್ತೇವೆ. ನಾನು ಎಂಬುದು ಬದಲಾಗಿ ನೀವು ಎಂದಿದ್ದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಒಗ್ಗಟ್ಟಾಗಿರುತ್ತೇವೆ. ಹಾಗಾಗಿ ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ಕೂಡ ನಾವು ನೋಡ್ತೇವೆ. ದೇವರು ಹೇಳ್ತಾರೆ, ಇವತ್ತು ಒಬ್ಬ ವ್ಯಕ್ತಿ ಅಂದ್ರೆ ನಾವೇನು ಆಸೆ ಪಡ್ತೇವೆ, ಜನ ನಮಗೆ ಅದನ್ನ ಮಾಡ್ಬೇಕು. ಎಲ್ಲರಲ್ಲಿ ನಮ್ಗೆ ಹೆಚ್ಚಿಗೆ ನಮ್ಮ ಊರಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ಕೂಲು ಕಾಲೇಜಲ್ಲಿ ನಮ್ಗೆ ಎಲ್ಲರೂ ಮರ್ಯಾದೆ ಕೊಡಬೇಕು. ನಮಸ್ಕಾರ
ಸೆಲೆಕ್ಟ್ ಮಾಡ್ಬೇಕಂತೇಳಿ ನಾವು ಆಸೆ ಪಡ್ತೇವ್ರಿ ಅಲ್ವಾ. ಈ ತರ ಆಸೆ ಪಟ್ಟಿದಾಗ ಏನಾಗುತ್ತೆ ಅಲ್ಲಿ, ಸೊ ಆ ಗ್ರೂಪ್ ಅಲ್ಲಿ ಒಂದು ಸಮುದಾಯದಲ್ಲಿ ನಾವು ಎಲ್ಲರಿಗಿಂತ ನಾವೇ ಹೆಚ್ಚಿಸ್ಕೋಬೇಕು, ನಮಗೆ ಎಲ್ಲರೂ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ಬೇಕಂತ ನಾವು ಆಸೆ ಪಟ್ಟಿದಾಗ ಏನಾಗುತ್ತೆ ಅಲ್ಲಿ, ಸೊ ಈಗ ನಾನು ಅಂತೀನಿ, ಇನ್ನೊಬ್ಬರು ಏನ್ ಮಾಡ್ತೀನಿ, ಅವ್ನು ಸಹ ನಾನು ಇರ್ಬೇಕಂತೇನಿ. ಸೊ ಏನಾಗುತ್ತೆ ಅಲ್ಲಿ ಎರಡು ವ್ಯಕ್ತಿಗಳು ಅಂತ ನಾನು ಎಂಬುದಾಗ ಏನಾಗುತ್ತೆ ಅಲ್ಲಿ ಎರಡು ಗುಂಪು ಆಗ್ಬಿಡ್ತೇವೆ. ಸೊ ಅದು ಒಂದು ಕಮ್ಯುನಿಟಿನೇ ಇರಲಿ, ಒಂದು ಸಮುದಾಯನೇ ಇರಲಿ, ಒಂದು ಕುಟುಂಬನೇ ಇರಲಿ, ಸೊ ಟೀಮ್ ಇರಲಿ, ಅದು ಏನಾಗುತ್ತೆ ಅಲ್ಲಿ ಒಡೆದೋಗುತ್ತೇವೆ. ಅದಕ್ಕೆ ಸೊ ದೇವ್ರ ಮಾತು ಹೇಳುತ್ತದೆ ನಾನು ಅನ್ಬಾರ್ದು ಎಂಬುದಾಗಿ. ಸೊ ದೇವ್ರ ಮಾತು ಹೇಳುತ್ತದೆ, ಸೊ ತಗ್ಗಿಸಿಕೊಳ್ಳುವನು ಪ್ರತಿಯೊಬ್ಬನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಿಕೊಳ್ಳುವುದಾಗಿ ನಾವು ದೇವರ ಮಾತು ಮಾಡ್ತೇವೆ. ಅದಕ್ಕೆ ಈ ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಸೊ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಂತೂ ಜನರು ನನಗೆ ಏನ್ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಸೊ ಒಂದು ಗ್ರೂಪ್ ಅಲ್ಲಿ ಸೊ ಜನರ ಮಧ್ಯದಲ್ಲಿ ಜನರನ್ನು ಅದು ಮಾಡ್ಬೇಕು, ಸೊ ಜನರು ಇದು ಮಾಡ್ಬೇಕಂತ ಆಸೆ ಪಡ್ತೀವಲ್ಲ. ಸೊ ಆಸೆ ಪಟ್ಟಿದಾಗ ನಾವೇನ್ ಮಾಡ್ಬೇಕಂತ ಅದೇ ಜನರಿಗೆ ಮಾಡ್ಬೇಕ್ರಿ. ಸೊ ನಾವು ಜನರ ಮರ್ಯಾದೆ ಕೊಡ್ಬೇಕು, ಗೌರವ ಕೊಡ್ಬೇಕು ಆಸೆ ಪಡ್ತೀವಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು, ನಾವೇ ಜನರಿಗೆ ಏನ್ ಮಾಡ್ಬೇಕು, ಗೌರವ ಕೊಡ್ಬೇಕ್ರಿ. ಸೊ ನಾವೇನ್ ಮಾಡ್ಬೇಕು, ಮರ್ಯಾದೆ ಕೊಡ್ಬೇಕ್ರಿ. ಅಂದ್ರೆ ಜನರು ನನಗೆ ನಾವು ಜನರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪೆಕ್ಟ್ ಮಾಡುವಾಗ, ಅದು ಆಲಸ್ಯ ಪಡುವಾಗ, ಆ ಬಯಸುವಾಗ ನಾವೇನ್ ಮಾಡ್ಬೇಕು, ಅದೇ ಅವರನ್ನು ಮಾಡ್ಬೇಕಂಬುದಾಗಿ ಸೊ ದೇವರ ವಾಕ್ಯ ಹೇಳುತ್ತದೆ. ಸೊ ಒಂದು ಟೀಮಲ್ಲಿ ಎಲ್ಲರೂ ಇರ್ಬೇಕಾದ್ರೆ ಏನಾಗುತ್ತೆ, ಎಲ್ಲರೂ ಒಟ್ಟಾಗಿದ್ರು ಕೂಡ ಏನಾಗುತ್ತೆ, ಒಟ್ಟಾಗಿದ್ರೆ ಅದು ಒಂದು ಟೀಮ್ ಏನಾಗುತ್ತೆ ಬಲವಾಗಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಷ್ಟ ಬಂದಿದ್ ಕಡೆ ಆಟ ಆಡ್ಬೇಕಾದ್ರೆ ಅವ್ನು ನಾನು ಇಷ್ಟ ಪ್ರಕಾರ ಅವ್ನು ಆ ಕಡೆ ಆಡ್ತಾನೆ, ನಾನು ಇಷ್ಟಪಟ್ಟಂತ ಇವ್ನು ಈ ಕಡೆ ಆಡಿದ್ರೆ ಏನಾಗುತ್ತೆ, ಆ ಟೀಮ್ ಸೋಲಾಗುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಒಂದು ಕಟ್ಟಿಗೆ ಇದೆ, ಒಂದು ಬರೆಯ ಕಟ್ಟಿಗೆ ಆದ್ರೆ ಸೊ ಒಂದೊಂದಾಗಿ ನಾವು ಒಂದು ಮುರಿಬೇಕಾದ್ರೆ ಸೊ ಸಮಾಧಾನಾಗಿ ಆರಾಮಾಗಿ ನಾವು ಮುರಿಬಹುದು. ಒಂದೊಂದು ಬರೆ ಕಟ್ಟಿಗೆ ಇದ್ರೆ ಎಷ್ಟೋ ಕೋಟಿ ಕಟ್ಟಿಗೆ ಇದ್ರು ಒಂದು ಕೋರ್ ಮಾಡ್ಕೊಂಡ್ರೆ ಒಂದೊಂದಾಗಿ ಕೊಟ್ರೆ ಮುರಿಸಾಕ್ಬೋದು. ಅದೇ ಬಟ್ಟಿಗೆ ಒಂದು 10 ಕಟ್ಟಿಗೆ ಕೂಡಿಸಿದ್ರೆ ಒಂದು 10 ಕೋರ್ ಕೊಟ್ಟಂತ ಏನಾಗುತ್ತೆ, ಅದು ಮುರಿಯಕ್ಕಾಗಲ್ಲ. ಯಾಕೆ ಮುರಿಯಕ್ಕಾಗಲ್ಲ, ಅದ್ರಲ್ಲಿ ಏನಿದೆ, ಒಟ್ಟಾಗಿದೆ ಎಲ್ಲ. ಸೊ ಎಲ್ಲಾ ಕೋರ್ಟ್ ಒಟ್ಟಾಗಿದ್ದಕ್ಕಾಗಿ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಜಾಸ್ತಿ ಬಲ ಹಾಕಬೇಕಾಗುತ್ತೆ. ಸೊ ಮುರಿಯಲ್ಲ ಬೇಗನೆ. ಅಂದ್ರೆ ಏನಾಗಿದೆ, ಅದೇನಾಗಿದೆ, ಒಕ್ಕಟ್ಟಾಗಿದೆ. ಅಂದ್ರೆ ಒಕ್ಕಟ್ಟಿನಲ್ಲಿ ಏನಿದೆ ರೀ, ಬಲ ಇದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸ್ಕೂಲಲ್ಲಿ ಸೊ ಇವತ್ತು ನಮ್ಮ ಒಂದು ಇದರಲ್ಲಿ ನಮಗೆ ನೀವು ಸ್ಟೂಡೆಂಟ್ ಆಗಿರ್ತಾರೆ, ಇವತ್ತು ಜನ ವಿದ್ಯಾರ್ಥಿಗಳು ಎಲ್ಲ ಫ್ರೆಂಡ್ ಅದು ಮಾಡಬೇಕು. ಸೊ ಇದು ಮಾಡ್ಬೇಕಂದ್ರೆ ಆಸೆ ಪಡ್ತಾ ಇದ್ದೀರಾ, ಉನ್ನತವಾಗಿ ಗೌರವ ಕೊಡಬೇಕು. ಸೊ ಆ ತರ ಏನೇನೋ ಆಸೆ ಪಟ್ಟಿರುವಾಗ, ಸೊ ಒಂದು ಮಾನಿಟರ್ ಒಂದು ಸೆಲೆಕ್ಟ್ ಮಾಡ್ಬೇಕಂತ ಆಸೆ ಪಡುವಾಗ, ಸೊ ಅಲ್ಲಿ ನೀವೇನ್ ಮಾಡ್ಬೇಕು, ನೀವೇ ಅವರಿಗೆ ಮಾಡ್ಬೇಕನ್ನೋದು ವಾಕ್ಯ ಹೇಳ್ತಾರೆ. ಸೊ ಇವತ್ತು ಒಂದು ಕುಟುಂಬದಲ್ಲಿ ಸೊ ಆ ಒಂದು ಕುಟುಂಬದ ಒಂದು ಮಧ್ಯಸ್ಥಿಕೆ ಒಂದು ಆ ಒಂದು ಲೀಡರ್ಶಿಪ್ ಕುಟುಂಬದಲ್ಲಿ ಎಲ್ಲ ನನಗೆ ಕೊಡಬೇಕು ಅನ್ನೋದಾಗಿ ನೀವು ಆಸೆ ಪಡೋದಾದ್ರೆ ಸೊ ಇವತ್ತು ಏನ್ ಮಾಡಿ, ಅದು ನಿಮ್ಗೆ ಯಾರು ಆಸೆ ಪಡ್ತಾ ಇದ್ದಾರೆ ಅವರಿಗೆ ನೀವು ಮಾಡಿ ಅನ್ನೋದಾಗಿ ದೇವರ ಬಗ್ಗೆ ಹೇಳುತ್ತದೆ. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುತ್ತೆ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯಾವುದೇ ಒಂದು ಇವತ್ತು ನಮಗೆ ದೊಡ್ಡ ಆ ಹುದ್ದೆ ಮನೆಗೆ ಆರಿಸ್ಕೋಬೇಕು. ಎಲ್ಲರೂ ಒಂದು ನಾವು ಎಲೆಕ್ಷನ್ ನಿಂತಿದ್ದಾಗ ಸೊ ಇವತ್ತು ರಾಜಕೀಯ ವ್ಯಕ್ತಿಯಲ್ಲಿ ಆಗಿರಬಹುದು, ಸೊ ಇವತ್ತು ಜನ ನನಗೆ ಓಟ್ ಹಾಕ್ಬೇಕು, ಸೊ ನನಗೆ ಗೆಲ್ಲಿಸ್ಬೇಕಂತಿದ್ದಾಗ ನಿನ್ನ ರಾತ್ರಿ ಆಸೆ ಪಡೋದಾದ್ರೆ ಸೊ ದೇವ್ರ ಬಂದು ಕೇಳುತ್ತದೆ, ನೀ ಏನ್ ಮಾಡು, ಆ ಜನರಿಗೆ ಮಾಡು ನೀನು. ಸೊ ಇನ್ನೊಬ್ಬರಿಗೆ ಒಂದು ಲೀಡರ್ ಮಾರ್ಪಡಿಸ್ಬೇಕು ಅಂತ ನೀ ಆಸೆ ಪಡ್ತಾ ಇದೆಯಾ? ಜನರು ನನಗೆ ಒಂದು ಲೀಡರ್ ಆಗಿ ಒಂದು CM ಆಗಿ ಅಥವಾ ಸೊ ಕೌನ್ಸಿಲರ್ ಆಗಿ ಒಂದು ದೊಡ್ಡ ಹುದ್ದೆಯಲ್ಲಿ ನನಗೆ ಒಂದು ಸೆಲೆಕ್ಟ್ ಮಾಡ್ಬೇಕಂತ ಆಸೆ ಪಡ್ತಾ ಇದೆಯಾ? ಸೊ ಅದೇ ಒಂದು ಮಾಡಿ ನೀನು ನಿನ್ನ ಜನರಿಗೆ ಮಾಡು. ಅವಾಗ ಏನಾಗುತ್ತೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುತ್ತೆ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಅಂತೂ ಜನರು ಏನೇನು ಮಾಡಬೇಕು ನನಗೆ ಆಸೆ ಪಡ್ತಾ ಇದೆಯೋ ಅದೇ ನೀನು ದೇವರೇ ವಾಕ್ಯ ಹೇಳ್ತದೆ, ನೀನು ಜನರಿಗೆ ಮಾಡಿ ಎಂಬುದಾಗಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಗ್ಗಟ್ಟಿರುತ್ತೆ. ಸೊ ಒಗ್ಗಟ್ಟಿನಲ್ಲಿ ಏನಿರುತ್ತೆ, ಪ್ರೀತಿ ಇರುತ್ತೆ. ಪ್ರೀತಿ ಇದ್ರೆ ಅನ್ಯೋನ್ಯತೆ ಇರುತ್ತೆ ಅಲ್ಲಿ. ಅದಕ್ಕೆ ನಾ ಅಂತಂದು ಅಂದ್ರೆ ಅಲ್ಲಿ ಏನಾಗಿರುತ್ತೆ, ಅದು ಒಂದು ಟೀಮ್ ಆಗಿರ್ಬೋದು, ಒಂದು ಕುಟುಂಬನೇ ಆಗಿರ್ಬೋದು, ಸೊ ಒಂದು ಯಾವುದೇ ಒಂದು ದೊಡ್ಡ ಒಂದು ಇದನ್ನ ಆಗಿರ್ಬೋದು, ಅಲ್ಲಿ ನಾ ಅಂದಿದಾಗ ಏನಾಗುತ್ತೆ, ಅಲ್ಲಿ ಮುರಿದೋಗ್ಬಿಡುತ್ತೆ, ಅದು ಒಡೆದೋಗ್ಬಿಡ್ತದ್ರಿ. ಯಾಕಂದ್ರೆ ನಾವು ಎಂಬ ಅಹಂಕಾರ ಇರಬಾರ್ದ್ರಿ. ಸೊ ಯಾಕಂದ್ರೆ ನಾವು ದೇವರಲ್ಲಿ ತಗ್ಗಿಸ್ಕೊಂಡಿರ್ಬೇಕು. ಆ ಕರ್ನಾಟಕರಾಗಿರ್ಬೇಕು. ಯಾಕಂದ್ರೆ ಆತ್ಮದ ರಾಜ್ಯರಾಜನಾಗಿ ಯೇಸು ಕ್ರಿಸ್ತನು ನಾನು ಪ್ರಭುಗಳ ಪ್ರಭುವಾಗಿ ಐಶ್ವರ್ಯವಂತನಾಗಿದ್ದರು. ಸೊ ಆತನು ಏನ್ ಮಾಡಿದನು, ನಗೋಸ್ಕರ ದೀನನಾಗಿ ಬಡವನಾಗಿ ಲೋಕಕ್ಕೆ ಬಂದಿದ್ದನು. ಅಲ್ಲಲ್ಲೂಯ. ಯಾಕಂದ್ರೆ ನಾನು ಅಂದ್ರೆ ಏನಾಗುತ್ತೆ, ಅನೇಕ ಸ್ಥಳದಲ್ಲಿ ಸೊ ಅನೇಕರ ನಂತರ ನಾನೇ ನಿಮಗೆ ಹೆಮ್ಮೆ ಪಡ್ತಾ ಇರ್ಲಿ, ನಾನೇ ಈ ತರ. ಸೊ ಈ ತರ ಅಂತ ಏನಾಗುತ್ತೆ, ಅವರಲ್ಲಿ
ಬಡತನ ಸ್ಟಾರ್ಟ್ ಆಗ್ತೇವ್ರಿ. ಇವತ್ತು ನಿಮ್ಮ ಕುಟುಂಬದಲ್ಲೂ ಕೂಡ ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಇವತ್ತು ನಂದೇ ನಿಜ ನಂದೇ ನಡಿಬೇಕಂತ ಹೇಳಿ ಗಂಡ ಆಗಲಿ ಅಂತ ಅನ್ಕೋಬಹುದು. ಸೊ ಅಲ್ಲಿ ಆ ತರ ಅನ್ಬಾರ್ದು ವಾಕ್ಯ ಹೇಳ್ತಿದ್ದಾರೆ. ಗಂಡ ಸೊ ನಾನು ಹೇಳ್ತೀನಿ ನನ್ನ ಮಾತೆ ಕೇಳಬೇಕಂತ ನೀ ಆಸೆ ಪಡ್ಬೋದಲ್ವಾ, ಅದು ಬೇರೆ ವಾಕ್ಯ ಹೇಳ್ತದೆ. ಸೊ ನೀ ಏನ್ ಆಸೆ ಪಡ್ತಾ ಇದ್ದೀನಿ ಹೆಂಡತಿ ಮೇಲೆ ಅದೇ ಅವಳಿಗೆ ಮಾಡು. ಇವತ್ತು ಹೆಂಡತಿ ಅಂದ್ರೆ ನೀನು ಏನ್ ಮಾಡ್ತಾ ಇದ್ದೆ, ನನ್ನ ಗಂಡ ಹಿಂಗೆ ನಾನು ಹೇಳಿದೆ ಕೇಳ್ಕೊತಾ ಇರ್ಬೇಕು, ನಾನು ಹೆಂಗ ಹೇಳ್ತೇನೆ ಹಂಗೆ ಬಿದ್ದಿರ್ಬೇಕಂತ ಇವತ್ತು ನೀ ಆಸೆ ಪಡ್ತಾ ಇರ್ಬೇಕು. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ. ಸೊ ನೀ ಏನ್ ಗಂಡ ಆಸೆ ಪಡ್ತಾ ಇದ್ದಾನೆ, ಗಂಡ ಹಿಂಗೆ ಇರ್ಬೇಕು, ನನ್ನದು ಹಿಂಗೆ ಅವನು ಬಗ್ಗೆ ಇರ್ಬೇಕು, ನನ್ನದು ಹಿಂಗೆ ಅವನು ಇದು ಮಾಡ್ಕೊಂಡಿರ್ಬೇಕಂತ ನಿನ್ ಚಿಂತ ನಿನ್ ಮನಸ್ಸಿದ್ರೆ ಅದೇ ಮಾಡಿ ನಿನ್ ಗಂಡನಿಗೆ ನೀ ಮಾಡು. ಅಲ್ಲಲ್ಲಿ ಆ ತರ ಮಾಡಿದಾಗ ಏನಾಗುತ್ತೆ, ನಿನ್ನ ಕುಟುಂಬ ಕಟ್ಟಲ್ಪಡುತ್ತೆ. ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ನೀವು ನಂದೇ ನಿಜ ಅಂದ್ರೆ ಏನಾಗುತ್ತೆ, ಅಲ್ಲಿ ಬಡಕುಗಳು ಸ್ಟಾರ್ಟ್ ಆಗ್ತೀವಿ. ಅಲ್ಲಲ್ಲೂಯ್ಯ. ಸೊ ದೇವ್ರ ನಾಮ ಸ್ತೋತ್ರ ಮೇಲೆ ಇವತ್ತು ಗಂಡ ಹೆಂಡತಿ ಸೊ ಮಧ್ಯದಲ್ಲಿ ಏನ್ ಇರ್ಬೇಕು, ಪ್ರೀತಿ ಅನ್ನೋದು ಇರ್ಬೇಕು. ಅಲ್ಲಿ ನಾ ಎಂಬುದು ಇರಬಾರ್ದು. ಸೊ ನಾನೇ ದೊಡ್ಡವನು ಅಂತ ಇರಬಾರ್ದು, ಹೆಚ್ಚಿಸ್ಕೊಂಡ್ರು ಇರಬಾರ್ದು. ಸೊ ದೇವ್ರ ವಾಕ್ಯ ಕೂಡ ಹೇಳ್ತಿದ್ರೆ ಹೆಚ್ಚಿಸ್ಕೋಬಾರ್ದು ಅಂತ ಹೇಳಿ ನಾವು ತಗ್ಗಿಸ್ಕೊಂಡಿರ್ಬೇಕು. ತಗ್ಗಿಸಿದಾಗ ಏನಾಗುತ್ತೆ, ಸೊ ದೇವ್ರ ವಾಕ್ಯದಲ್ಲಿ ದೇವ್ರನ್ನ ಹೆಚ್ಚಿಸ್ತಾರೆ. ಅಲ್ಲೂ ಅದೇ ರೀತಿ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ನಾನು ಬಂದಿದಾಗ ಏನಾಗುತ್ತೆ, ಅಲ್ಲಿ ಕುಟುಂಬ ಹೊಡೆದಾಗುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೈತಾನ ಏನ್ ಮಾಡ್ತಾನೆ, ನಾನೇ ಎಂಬ ಅಹಂಕಾರ ಸೊ ನಮ್ಮ ಮನಸ್ಸಿನಲ್ಲಿ ತೆರೆಯಲೇ ಆಗ್ತಾನೆ. ಇವತ್ತು ಆ ತೆಲೆಗಿಂದು ಆ ಮನಸ್ಸಿನಾಗಿದ್ದು ನಂದೇ ನಿಜ, ನಂದೇ ನಡೆದಾಗ ನಡಿಬೇಕು. ಇವೆಲ್ಲ ನಾವು ತೆಗೆದಾಕ್ಬಿಟ್ಟು ನಾವೇನ್ ಮಾಡ್ಬೇಕು, ದೇವರಲ್ಲಿ ತಗ್ಗಿಸ್ಕೊಂಡು ದೀನದಿಂದ ಇರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಲ್ಲಿ ಈ ರೀತಿ ಮಾಡಿದಾಗ ಏನಾಗುತ್ತೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರುತ್ತೆ. ಅಲ್ಲೂಯ. ಅದಕ್ಕೆ ಯಾವುದೇ ಒಂದು ಇವತ್ತು ಚರ್ಚೆನಾಗಿರ್ಬೋದು, ಸೊ ಇವತ್ತು ಎಲ್ಲ ವಿಶ್ವಾಸಗಳಾಗಿರ್ಬೋದು, ಸೊ ಪ್ರತಿಯೊಂದರಲ್ಲಿ ನಾವೇನ್ ಮಾಡ್ಬೇಕು, ನಮಗೆ ಏನೇನು ಮಾಡ್ಬೇಕಂತ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ ಅದೇ ನಾವು ಜನರಿಗೆ ಪಡ್ಬೇಕು. ಸೊ ಹಿಂದೆ ಮುಂದೆ ನಾವು ಇದು ಮಾಡಬಾರ್ದು. ಸೊ ಜನರಿಗೆ ನಾವು ಈಗ ನೀವು ಎಂಬುದಾಗ ಏನಾಗುತ್ತೆ, ಅಲ್ಲಿ ಸಮಾಧಾನ ಬರುತ್ತೆ. ಒಂದು ಇಬ್ಬರ ಮಧ್ಯೆ ಜಗಳ ಆಡ್ಬೇಕಾಯ್ತು, ಜಗಳ ಆಡ್ಬೇಕಾದ್ರೆ ಅವನು ನಾನು ಅಂತಾನೆ, ನಾನು ಅಂತೇನೆ. ಸೊ ಏನಾಗುತ್ತೆ, ಅಲ್ಲಿ ಜಗಳ ಹೆಚ್ಚಾಗುತ್ತೆ, ಕಮ್ಮಿ ಆಗೋದಿಲ್ಲ. ಸೊ ಒಂದು ಚಿಕ್ಕ ಜಗಳ ಏನಾಗುತ್ತೆ, ದೊಡ್ಡ ಮಟ್ಟ ಹೋಗ್ಬಿಡುತ್ತೆ, ಪೊಲೀಸರು ಕೋರ್ಟ್ ಕಚೇರಿ ತರ ಓಡುತ್ತೆ. ಅದರಲ್ಲಿ ಒಂದು ಏನೋ ಸಣ್ಣ ತಪ್ಪಾಗಿದೆ ಇಬ್ಬರ ಮಧ್ಯದಲ್ಲಿ. ಸೊ ನಾ ಹೇಳಿದ ನಿಜ ಇಲ್ಲ, ಅವನು ಹೇಳ್ತಾರೆ ನಾ ಹೇಳಿದ ನಿಜ. ಆ ತರ ಅನ್ನೋದನ್ನ ಆಯ್ತಪ್ಪ ನನ್ ತಪ್ಪಾಯ್ತು, ನಿಂದೇ ನಿಜ, ನೀವೇ ದೊಡ್ಡವರು, ನಿಂದೇ ನಿಜ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಸಮಾಧಾನ ಆಗುತ್ತೆ, ಅಲ್ಲಿ ಮೇಲಾಗುತ್ತೆ ರೀ. ಅದಕ್ಕೆ ಇವತ್ತು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ದೇವರು ನಮಗೆ ಕೊಟ್ಟ ವಾಗ್ದಾನ ವಚನ ನಾವು ನಂಬಿ ಅದರಂತೆ ನಡಿಬೇಕು. ಇವತ್ತು ನಮ್ಮ ಜನರು ಏನ್ ಮಾಡ್ಬೇಕಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಅದು ನಾವೇನ್ ಮಾಡ್ಬೇಕು, ಆ ಜನರಿಗೆ ಮಾಡ್ಬೇಕು. ಇವತ್ತು ಮನೆಯಲ್ಲಿ ಗಂಡ ಹೆಂಡತಿ ಆಗ್ಲಿ, ಬಂಧು ಬಳಗ, ಅಣ್ಣ ತಮ್ಮ ವಿಷಯದಲ್ಲಿ, ಇವತ್ತು ಎಲ್ಲರ ವಿಷಯದಲ್ಲಿ ಪ್ರತಿಯೊಬ್ಬರು ಇವತ್ತು ಇದು ನಂದೇ ಆಗ್ಬೇಕು, ನಂದೇ ನಿಜ ಆಗ್ಬೇಕು. ಸೊ ನಾನ್ ಹೇಳಿದವ್ರು ಕೇಳ್ಬೇಕಂತ ಆತ ನಿಮ್ ಮನಸ್ಸಲ್ಲಿದ್ರೆ ಸೊ ಅದೆಲ್ಲ ಬದಲಾಯಿಸಿ ನೀವೇನ್ ಮಾಡಿ, ಅವ್ರು ಹೇಳಿದಂತೆ ಆಗ್ಲಿ. ಸೊ ನನಗ್ ಬಯಸಿದೆಲ್ಲ ನನ್ಗೆ ಏನ್ ಮಾಡ್ಬೇಕಂತ ಅವ್ರು ಬಯಸ್ತಾರೆ, ನಾನೇ ಅವ್ರಿಗೆ ಮಾಡ್ತೀನಿ ಎಂಬುದಾಗಿ ನೀವು ದೇವರು ದೃಢವಾಗಿ ನಿರ್ಧಾರ ಮಾಡಿಕೊಂಡು ಇವತ್ತು ದೇವರಲ್ಲಿ ತಗ್ಗಿಸಿಕೊಂಡು ನೀವು ಪ್ರಾರ್ಥಿಸೋದಾದರೆ ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಉನ್ನತ ಸ್ಥಾನಕ್ಕೆ ಆಶೀರ್ವಾದ ಮಾಡ್ತಾರೆ. ನೀವು ಅನ್ಕೊಂಡಿರೋಕ್ಕಿಂತ ಹೆಚ್ಚಿನ ಒಂದು ಉನ್ನತ ಸ್ಥಾನದಲ್ಲಿ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಲ್ವೇ. ಸೊ ದೇವರ ಒಂದು ಸ್ತೋತ್ರವಾಗಲಿ, ಒಂದು ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ ಮಹಿಮೆ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿಮಗೆ ಸ್ತೋತ್ರ. ಕೇಳಿದಂತ ವಾಕ್ಯ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಿದ್ದಾರೆ. ಅಂತೂ ಜನರು ನಮಗೆ ಏನೇನು ಮಾಡ್ಬೇಕಂತ ಬಯಸ್ತಾರೆ ಅದೇ ನಾವು ಅವ್ರಿಗೆ ಮಾಡ್ಬೇಕು, ಅದೇ ಅವ್ರಿಗೆ ನಾವು ಮಾಡ್ಬೇಕು ಅಂತ ಹೇಳಿದಿ. ಹೌದು ಕರ್ತನೆ, ಇವತ್ತು ನಾನು ಎಂಬ ಅಹಂಕಾರ ನಮ್ಮಲ್ಲಿ ಇರೋದಾದ್ರೆ ಅದೆಲ್ಲ ನೀವು ತೆಗೆದಾಕ್ಬಿಡ್ಬೇಕೆಂದು ಪ್ರಾರ್ಥಿಸ್ತೇನೆ. ಇಲ್ಲಿ ಮಕ್ಕಳನ್ನು ನಾನು ವೀಕ್ಷಿಸಿದ ಎಲ್ಲ ಮಕ್ಕಳಲ್ಲಿ ನಂದೇ ನಿಜ, ನಾ ಹೇಳಿದೆ ನಡಿಬೇಕೆಂಬ ಆ ಒಂದು ದುರಾತ್ಮನ ಬಲ, ಸೈತಾನ ಆತ್ಮ ಅವರಿಂದ ಬಿಡುಗಡೆ ಆಗ್ಬೇಕೆಂದು ಪ್ರಾರ್ಥಿಸ್ತೇನೆ. ಯಾಕಂದ್ರೆ ಇವತ್ತು ನಾವು ಹೆಚ್ಚಿಸ್ಕೊಳ್ಬೇಕಾದ್ರೆ ಅಲ್ಲಿ ನಾವು ತಗ್ಗಿಸ್ಕೊಳ್ಬೇಕಾಗಿ ಹೇಳ್ತಾ ಇದ್ದೀವಿ ಕರ್ತನೆ. ಹೌದು ಸರಿ, ಇವತ್ತು ಜನರು ಇವತ್ತು ನಮಗೆ ಏನೇನು ಆಸೆ ಪಡ್ತಾ ಇದ್ದಾರೆ, ಏನೇನು ಮಾಡ್ಬೇಕು
ಮಾಡಬೇಕು, ಜನ ನನಗೆ ಅದು ಮಾಡಬೇಕು, ಸೊ ಏನೆಲ್ಲ ಮಾಡಬೇಕು, ದೊಡ್ಡ ಒಂದು ಹುದ್ದೆ ನಾನು ನೋಡ್ಬೇಕು, ನನಗೆ ಆ ತರ ಮಾಡ್ಬೇಕನ್ನೋದಾಗಿ ಅನೇಕ ಜನ ಅನ್ಕೊಳ್ಳುವಾಗ ಅವ್ರು ಅಂತ ವ್ಯಕ್ತಿ ಮುಖ್ಯ ಸ್ಪರ್ಶಿಸು, ಅವರು ಜನರು ನನ್ನ ಮಾಡ್ಬೇಕು ಅನ್ನೋದು ನಾನೇ ಅವ್ರಿಗೆ ಮಾಡ್ಬೇಕನ್ನೋ ಮನಸ್ಸು ಬರ್ಬೇಕಂತ ಪ್ರಾರ್ಥಿಸ್ತಾನೆ ಕರ್ತಾನೆ. ಹೌದು ಕರ್ತಾನೆ, ಅದ್ಭುತವಾಗಿ ನಿನ್ನ ಕೃಪೆ, ನಿನ್ನ ಶಾಂತಿ, ಸಮಾಧಾನ ನಮ್ಮೆಲ್ಲರ ಜೊತೆ ಇಳಿದು ಬರಲಿ. ಈ ಕೇಳಿದ ವಾಕ್ಯ ನಮ್ಮೆಲ್ಲರ ಆತ್ಮಿಕ ಲಾಭ ಆಶೀರ್ವಾದ ಮಾಡಿ ಮತ್ತು 100% ಪ್ರತಿಫಲ ಕೊಡಬೇಕಂತ ಪ್ರಾರ್ಥಿಸ್ತಾನೆ. ಮತ್ತೊಂದಾವರ್ತಿ ಪ್ರಭಾ ಈ ಜೀಸಸ್ ಮನುಷ್ಯರ ಹೆಚ್ಚಾಗಿ ಆಶೀರ್ವಾದ ಮಾಡಿ. ಹೌದು ಕರ್ತನೆ, ಈ ಸ್ಥಳದಲ್ಲಿ ಕರ್ತನೆ ಪ್ರಾರ್ಥಿಸುವಾಗ ಅಥವಾ ನಿಂತುಕೊಂಡು ಪ್ರಾರ್ಥಿಸುವಾಗ ಹೌದು ಕರ್ತ ನೀನು ನನ್ನ ಜೊತೆಗಾರನಾಗಿದ್ದಿ, ನೀನು ನಿನ್ನ ದೇವದೂತರು ಕೂಡ ಇಲ್ಲಿ ಬಂದಿರಿ, ಇಳಿದಕ್ಕಾಗಿ ಸ್ತೋತ್ರವಾಗಲಿ. ಇಲ್ಲಿ ಅನೇಕ ಕಣ್ಣೀರು, ಕಷ್ಟ, ದುಃಖ, ರೋಗದಂತ ಆತ್ಮಗಳು ರಕ್ಷಿಸಲ್ಪಡಬೇಕು, ರಕ್ಷಣೆ ಆಗಬೇಕು, ಅನೇಕ ಜನರಿಗೆ ಓಡಿ ಬರುವಂತೆ ನೀ ಆಶೀರ್ವಾದ ಮಾಡು. ನಿನ್ನ ಸೇವೆ ಹೆಚ್ಚಾಗ್ಲಿ, ಬೆಳವಣಿಗೆ ಆಗ್ಬೇಕಂತ ಪ್ರಾರ್ಥಿಸ್ತಾನೆ. ಎಲ್ಲ ಆನ್ಲೈನ್ ವೀಕ್ಷಿಸುವ ಎಲ್ಲ ಮಕ್ಕಳನ್ನು, ಅವರ ಕುಟುಂಬ ಮಕ್ಕಳನ್ನು, ಎಲ್ಲ ಅವರು ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು ಕೂಡ ಆಶೀರ್ವಾದ ಮಾಡು. ರೋಗ ಕಾಯಿಲೆಗಳಿಂದ, ಬಡತನದಿಂದ ಮತ್ತು ದರಿದ್ರದಿಂದ, ಸಾವಿರದ ಬಿಡುಗಡೆ ಮಾಡಿ ಅವರನ್ನು ಉನ್ನತ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತಾನೆ ಕರ್ತನೆ. ಯಾವುದೇ ಸಮಯ ಪ್ರಾರ್ಥನೆ ಕೇಳಿದಿ, ಆಶೀರ್ವಾದ ಮಾಡಿದ ಅಂತ ಹೇಳಿ ನಂಬಿ ನೀವು ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾರ್ಥನೆಗಳನ್ನು ಬರಬೇಕಾದರೆ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಗಳ ತಂದೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹವಾಸವು ಇಲ್ಲಿ ಕೂಡಿ ಬಂದಂತರ ನಮ್ಮೆಲ್ಲರೊಂದಿಗೂ, ನನ್ನ ಆತ್ಮ ಪ್ರಾಣ ಶರೀರದೊಂದಿಗೂ, ಆನ್ಲೈನ್ ವೀಕ್ಷಿಸುವುದೆಲ್ಲ ದೇವರ ಮಕ್ಕಳೊಂದಿಗೂ ಮತ್ತು ಜೀಸಸ್ ಕ್ರಿಸ್ತನೊಂದಿಗೂ, ಈ ಸಪಾನ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳೊಂದಿಗೂ, ಎಲ್ಲ ಸೇವೆಯ ಪ್ರಯಾಣದೊಂದಿಗೂ, ನನ್ನೊಂದಿಗೂ, ನಮ್ಮ ಕುಟುಂಬದೊಂದಿಗೂ, ಇಂದಿಗೂ ಎಂದಿಗೂ ಎಂದೆಂದಿಗೂ ನೀವೇ ಆಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಯೇಸುವಿನ ಜಯವಾಗಲಿ. ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ದೇವರ ಮಕ್ಕಳೇ, ಸೋಷಿಯಲ್ ದೇವರ ವಾಕ್ಯವನ್ನು ಅವನು ವಿಡಿಯೋ ನೋಡಿರುವಾಗ ನೀವು ಮೊದಲನೇ ಬಾರಿಗೆ ಜೀಸಸ್ ಮಿನಿಸ್ಟ್ರಿ ಸೊ ಈ ಚಾನಲ್ ನೋಡುವುದಾದರೆ ನೀವು ಮನೆ ಕೇಳಿಕೊಳ್ಳೋದೇನೆಂದ್ರೆ ಇದು ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ, ನೀವು ದೇವರ ಆಶೀರ್ವಾದ ಹೆಚ್ಚಾಗಿ ಹೊಂದಿಕೊಂಡು ಅದ್ಭುತವಾಗಿ ನೀವು ಜೀವಿತ ಪಟ್ಟಿಯಲ್ಲಿ ಮತ್ತು ಉನ್ನತವಾಗಿ ನೀವು ಆಶೀರ್ವಾದ ಪಡೆಯಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಮತ್ತೊಂದು ಮತ್ತು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಅನ್ನೋದಾಗಿ ನಾನು ಪ್ರಾರ್ಥಿಸ್ತೇನೆ. Hallelujah. So God bless you and your family. Amen. Hallelujah. Thank you, Jesus.